ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಖುಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ. ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಹೊಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ. ಸೊ ಬಹಳ ಅನುಮಾನಾಸ್ಪದವಾದಂಥ ಇದೊಂದು ಕೊಲೆ ಕೇಸನ್ನು ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನಾನು ಕುಟುಂಬದವರು ಮತ್ತು ಊರಿನ ಕೆಲವು ಪ್ರಮುಖರು ಕೇಳಿದೆ. ಅವ್ರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಎಲ್ಲ ಆ್ಯಂಗಲಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ FSL ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬಟ್ ಎಲ್ಲ ಆ ಹೆಣ್ಮಗಳು ಹಾಸ್ಟೆಲಿಂದ ಇದ್ದು ರಜಕ್ಕೆ ಬಂದಿದ್ದು. ಖುಷಿ ಅಂತ ಹೆಣ್ಮಗಳು, ಟ್ರೈಬಲ್ ಹುಡುಗಿ, ಮೂಗಿ, ಕಿವಿನೂ ಕೇಳಿಸ್ತಾ ಇಲ್ಲ, ಬಾಯಲು ಮಾತಾಡೋಕ್ಕಾಗ್ತಿಲ್ಲ. ಆದರೆ ಎಲ್ಲ ಥರದ ಜ್ಞಾನ ಎಲ್ಲ ಕೂಡ ಚೆನ್ನಾಗಿ ಇತ್ತು. ಇದು ಹಾಸ್ಟೆಲಲ್ಲಿ ಆ ಹೆಣ್ಮಗಳು ಕಲಿತಾ ಇರೋದು ಕೂಡ ಮಾಹಿತಿ ಇದೆ. ತಾವರೆಕೆರೆ ತಾವು. ಸೊ ತಾಯಿ ತಾವು ನಾನು ಮಾತಾಡಿದ್ದೀನಿ, ಆ ಸೋದರಿ ತಾವು ಮಾತಾಡಿದ್ದೀನಿ. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ, ಯಾವ ಒತ್ತಡಕ್ಕೂ ಯಾರು ನಾವು ಮನೀದಿಲ್ಲ. ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ. ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡಲಿ. ಊರೊಂದೋ ಯಾರ್ದೋ ಇದು ಮಿಸ್ಯೂಸ್, ತಲೆ ಮೇಲೆ ಏಟು ಬಿದ್ದಿರೋದು ಎಲ್ಲ ಕೂಡ ತಲೆಗೆ 3-4 ಕಡೆ ಏಟು ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಕಂಪ್ಲೀಟ್ ವಿಡಿಯೋನ ಎಲ್ಲ ಆ್ಯಂಗಲಲ್ಲೂ ಮಾಡಿದ್ದಾರೆ. ಸೊ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ. ಗಾಯದ ಗುರುತುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಾಚಾರದ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಇದ್ರು ನಾವೊಂದು ಪರಿಹಾರನ ಕೂಡ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿಯವರು ಮತ್ತು ಸರ್ಕಾರದ ವತಿಯಿಂದ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ. ಅದು ಅವರ ಅಕೌಂಟ್ಗೆ ನೇರವಾಗಿ RTGS ಮಾಡೋಂಥ ಕೆಲಸ ಮಾಡ್ತೀವಿ. ಇದು ನೀವೇನು ಹೇಳ್ತಾ ಇದ್ದೀರಲ್ಲ, ಎಲ್ಲ ಆ್ಯಂಗಲ್ ಅಂತಂದರೆ ನಾವೆಲ್ಲ ಆ್ಯಂಗಲ್ ನೋಡ್ತೀವಿ. ಇದು ದ್ವೇಷನ, ಸಂಬಂಧನ, ರೇಪ ಇಲ್ಲ ಏನಾದ್ರು ಬೇರೆ ಥರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಅಂತ ಎಲ್ಲ ಆ್ಯಂಗಲಲ್ಲೂ ಪೊಲೀಸರು ನೋಡೋಕ್ಕೆ ಯಾರಿಗೆ ಹೇಳಿದ್ದೇವೆ ಅವರ ಕೆಲಸ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಲಿ ಅಂತ ಇದ್ದರೂ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ದಫನ್ ಈಗ ತಾನೇ ಮುಗಿದಿದೆ. ನಾನು ಮುಂಚಿದಾಗ ಸ್ವಲ್ಪ ಬರೋನು, ಬಟ್ ದಫನ್ ಆಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮುಗಿದ ಮೇಲೆ ಬರೋಣ ಅಂತೇಳಿ ನಾನು ತರಾತುರಿಯಲ್ಲಿ ಬಂದಿದ್ದೆ. ಸೊ ನಮ್ಮ ಕೈಲಿ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ಮಾಡ್ತೀನಿ. ಮಿಕ್ಕಿದೆ ಊರು ವಿಚಾರ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಊರಿನ ಹೊರಭಾಗದಲ್ಲಿ ಲೈಟ್ಗಳಿಲ್ಲ, ಸಾಕಷ್ಟು ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ಹೇಳ್ತಾರೆ. ಅದು ಹೇಳಿದ್ದಾರೆ. ಅದನ್ನು ನಾನು ಈಗ ಮಿಸ್ ಮಾಡಕ್ ಹೋಗಲ್ಲ. ಅದನ್ನ ಏನು ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದುವರೆಗೂ ಯಾರಾದ್ರೂ ಆರೋಪಿಗಳು ಬೇಕಾದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನು ನಾನು ಪೊಲೀಸ್ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ. ನಾನು 3 ದಿವಸ ಆಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.